ರಕ್ಷಿತ್ ಏನು ಹುಡುಕ್ತಾ ಇದೆಯೋ? ಸಖತ್ ಹೊಟ್ಟೆ ಸೇತಾ ಇದೆ, ಏನಾದ್ರೂ ತಿನ್ನಕ್ಕಿದ್ಯಮ್ಮ? ಮೊನ್ನೆ ಮಾಡಿದ ರವೆ ಉಂಡೆ ಕೊಡ್ಲಾ? ರವೆ ಉಂಡೆ ಅಂದ್ರೆ ಓ ಸ್ವೀಟ್ ಉಪ್ಪಿಟ್ಟು ಉಂಡೆನಾ? ಯಾಕೆ ಇಷ್ಟ ಆಗ್ಲಿಲ್ವಾ ನಿಮ್ಗದು? ಇಷ್ಟ ಆಯ್ತು, ಆದ್ರೆ ಮುಂದಿನ ವಾರ ತಿಂತೀನಿ. ನಾನು ನೋಡ್ತಾ ಇದ್ದೆ ಏನ್ ಮಾಡ್ತಾ ಇದ್ದೆ ನೀನು ಅಂತ. ಸಾರಿ. ವೆರಿ ಬ್ಯಾಡ್. ಬಟ್ ಆದ್ರೆ ಇವಾಗ ನಂಗೆ ಏನಾದ್ರು ಖಾರ ತಿನ್ಬೇಕನ್ಸದೆ. ಖಾರನ ಇದ್ದಕ್ಕಿದ್ದಂಗೆ ಅದ್ ಮಾಡಿ ಇದ್ ಮಾಡಿ ಅಂದ್ರೆ ನಾನು ಎಲ್ಲಿಂದ ಮಾಡ್ಲಿ ರಕ್ಷಿತ್? ಕ್ವಾರಂಟೈನ್ ಅಲ್ಲಿ ಇದೀವಿ ನಾವು. ಪ್ಲೀಸ್ ಕಮ್ ಆನ್, ಯು ಶೆಫ್ ಅಲ್ಲ, ಯು ಕ್ಯಾನ್ ಥಿಂಕ್ ಆಫ್ ಸಮಥಿಂಗ್. ಓಕೆ, ಹಂಗಾದ್ರೆ ಮೈಸೂರು ಮತ್ತೆ ಬೆಂಗಳೂರು ಮಧ್ಯ ಟ್ರೈನ್ ಅಲ್ಲಿ ಸಿಗುತ್ತಲ್ಲ ವಡೆ, ಅದ್ ಮಾಡ್ಲಾ? ಮೈಸೂರು ಬೆಂಗಳೂರು, ಓ ಕೆಂಗೇರಿ ವಡೆನಾ? ಅದು ಕೆಂಗೇರಿ ವಡೆ ಅಲ್ಲ, ಮದ್ದೂರ್ ವಡೆ ಅಂತಾರೆ ಅದು. ಮದ್ದೂರ್ ವಡೆ ಕೆಂಗೇರಿಲಿ ಹೆಂಗ್ ಸಿಕ್ತಂಗ? ಯಾಕೆಂದ್ರೆ ನೀನ್ ಟ್ರೈನ್ ಹತ್ತಿದ ತಕ್ಷಣ ತಿನ್ಬೇಕು ಅಂತೀಯಾ, ಸೊ ಅದಕ್ಕೆ ನನಗೆ ಮದ್ದೂರ್ ವಡೆ ಕೆಂಗೇರಿಲೇ ಸಿಕ್ತು, ಅಲ್ಲಿ ಕೊಡಿಸ್ದೆ. ಓಕೆ, ಬಟ್ ಇವಾಗ ಕೆಂಗೇರಿ ವಡೆ ಹೆಂಗೆ, ಕೆಂಗೇರಿಯಿಂದ ಹೆಂಗೆ ಮಾಡೋದು ಇವಾಗ? ಕೆಂಗೇರಿ ವಡೆನ ಕೆಂಗೇರಿಲಿ ಏನು ಜರ್ಮನಿಲೂ ಮಾಡ್ಬೋದು, ಐಂಡೋನಲ್ಲೂ ಮಾಡ್ಬೋದು, ಎಲ್ಲಾನು ಮಾಡ್ಬೋದು, ಎಲ್ಲ ಈಸಿ ಮಾಡ್ಕೊಡ್ತೀನಿ. ಹಂಗಾರೆ ಅದಕ್ಕೆ ನೀನ್ ಹೆಲ್ಪ್ ಮಾಡ್ಬೇಕಲ್ಲ. ನಾನ್ ತಿನ್ನಕ್ಕೆ ನಾನೇ ಮಾಡ್ಬೇಕಾ? ಹೌದು, ಮತ್ತೆ ಇನ್ಯಾರು ಮಾಡ್ತಾರೆ? ಅದಕ್ಕೊಂದು ಆನಿಯನ್ ಬೇಕೀಗ, ರೆಡ್ ಆನಿಯನ್ ನೀನೇ ಹೆಚ್ಚಿದ್ಯಂತೆ. ಓಕೆ, ಆನಿಯನ್ಸ್. ಬ್ಯಾಡ್ ನ್ಯೂಸ್, ಪುಟ್ಟಿಲ್ ಬರೀ ಬಿಳಿ ಆನಿಯನ್ಸ್ ಇದೆ, ರೆಡ್ ಆನಿಯನ್ಸ್ ಇಲ್ಲ. ರಕ್ಷಿತ್, ಏನಂತ ಆನಿಯನ್? ಸುಮ್ಮನೆ ತಮಾಷೆಗೆ ಏನೋ ಗಾಳಿ. ನಿಂಗೆ ಯಾವಾಗಲೂ ತಮಾಷೆನೆ. ಓಕೆ, ನಾನೇ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಎಲ್ಲ ಮಾಡಿಟ್ಟಿದ್ದೀನಿ, ಕೆಂಗೇರಿ ವಡೆಗೆ ಮಾಡಿಟ್ಟಿದ್ದೀನಿ ಎಲ್ಲ. ಅದೇನ್ ಗೊತ್ತಾಯ್ತು ನಿಮ್ಗೆ? ಯಾಕಂದ್ರೆ ನೀನ್ ರಾತ್ರಿ ಎಲ್ಲ ನಿದ್ದೆ ಕನ್ವರ್ಸ್ತಾ ಇದೆ ಕೆಂಗೇರಿ ವಡೆ ಅಂತ, ಅದಕ್ಕೆ ಹೋಗ್ಲಿ ಪಾಪ ಅದ್ ಮಾಡಿದ್ದೀನಿ. ಪರ್ಫೆಕ್ಟ್, ಥ್ಯಾಂಕ್ ಯು. ನೀನ್ ಹೆಲ್ಪ್ ಮಾಡ್ತೀಯಂತೆ. ಅದಕ್ಕೆ ಮುಂಚೆ ನಾನು ಹೋಗ್ಬಿಟ್ಟು ಬಟ್ಲು ತರ್ತೀನಿ, ಇಷ್ಟು ದೊಡ್ಡದು ಬಟ್ಲು. ಓಕೆ, ಓಕೆನಾ? ಓಕೆ, ಸರಿ. ಒಂದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ಆ್ಯಕ್ಚುಲಿ ನಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ರಾತ್ರಿ ಫುಲ್ ಅದ್ರ ಬಗ್ಗೆನೇ ಕನ್ವರ್ಸ್ತೀನಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ಬ್ರೌನಿ ಬೇಕಿತ್ತು ಅಂತ ಫುಲ್ ಬ್ರೌನಿ ಅಂತ ಅದನ್ನೇ ಕನ್ವರ್ಸ್ತಾರೆ. ನೆಕ್ಸ್ಟ್ ಡೇ ಮಮ್ಮಿ ಎದ್ದು ಬ್ರೌನಿ ಮಾಡ್ಕೊಟ್ಟಿದ್ರು. ನೆನ್ನೆ ರಾತ್ರಿ ಕೆಂಗೇರಿ ವಡೆ ಅಂತ ಕನ್ವರ್ಸಿದೆ. ಇವಾಗ ನೋಡಿ ಎಲ್ಲ ಫುಲ್ ಪ್ರಿಪೇರ್ಡ್. ಇವಾಗ ಅವ್ರ ಕಾಲೇ ಎಲ್ಲ ಮಾಡಿಸ್ತೀನಿ. ಏನ್ ಹೇಳ್ತಾ ಇದೀಯಾ? ಏನಿಲ್ಲ, ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡ್ತಾ ಇದೆ. ಓಕೆ, ಟಿಪ್ಸ್ ಅಂಡ್ ಟ್ರಿಕ್ಸ್ ಬೇಡ, ಏನೂ ಬೇಡ, ತಟ್ಟೆ ಎತ್ಕೊಂಡು ಈ ಕಡೆ ಬರ್ತೀಯ ನೀನು. ಓಕೆ, ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಹೌದು, ಆಲ್ರೆಡಿ ಎಲ್ಲ ಇದೆ. ಇದಕ್ಕೆ ಏನೇನ್ ಬೇಕು ಅಂತ ನಾನು ನೋಡು ಎಷ್ಟು ನೀಟಾಗಿ ಇಟ್ಟಿದ್ದೀನಿ. ನೀನೇ ಮನೆಯಲ್ಲಿ ನೀನೇ ಮಾಡ್ಕೊಂಡು ತಿನ್ಬೋದು, ಒಬ್ಬನೇ ಇರೋವಾಗ. ಸೊ ಇದಕ್ಕೆ 1.5 cups ಅಕ್ಕಿ ಇಡ್ಬೇಕು. ಇದು ಹಾಕೋತೀನಿ, ಆಯ್ತಾ? ಆಮೇಲೆ 1/4 cup ಅಷ್ಟು ರವೆ, 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಸ್ಟಾರ್ಚ್, ಸರಿ ಇಟ್ಕೋ, 1/2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಆಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಲ್ಟ್. ಇಷ್ಟು ಹಾಕ್ಬಿಟ್ಟು ಫಸ್ಟು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋ, ಕೈ ಇಡಬೇಡ ಅಷ್ಟೇ. ಓಕೆನಾ? ನಾನು ಅದ್ರ ಜೊತೆಗೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, 2 ಸ್ಪೂನ್ ಅಷ್ಟು. ಏನಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟೋದ್ರಿಂದ ಇದಕ್ಕೆ ಹಾಕಿದ್ರೆ ಮದ್ದೂರ್ ವಡೆ ಇದೆಯಲ್ಲ ಅದು ಕ್ರಿಸ್ಪಿ ಆಗುತ್ತೆ. ಬಿಸಿ ಎಣ್ಣೆ ಹಾಕ್ಬೇಕು. ಬಿಸಿ ಎಣ್ಣೆ ಹಾಕೋದ್ಮೇಲೆ ನೀನು ಕೈ ಇಡಬಾರ್ದು, ಸ್ಪೂನಲ್ಲೇ ಮಿಕ್ಸ್ ಮಾಡ್ಬೇಕು. ಇವಾಗ ರಕ್ಷಿತ ಎಣ್ಣೆ ಕಾಯ್ದಿದೆ ಇದು. ಇದನ್ನ ತಗೊಂಡು ಸ್ಟವ್ ಆಫ್ ಮಾಡ್ಬಿಟ್ಟು ಇದ್ರ ಮೇಲೆ ಹಾಕ್ಬೇಕು. ಸ್ಲೋ ಅಂತಲ್ಲ ಆ ಥರ ಕಾಯ್ದಿರ್ಬೇಕು. ಕೈ ಇಟ್ಬಿಟ್ಟು ಕಲಿಸ್ಬಾರ್ದು, ಅದೇ ಡೇಂಜರಸ್. ಇವಾಗ ಇದಕ್ಕೆ ಮಿಕ್ಸ್ ಮಾಡೋದನ್ನ ಹಂಗೆ ತಿನ್ಬೋದಾ? ಇಲ್ಲ. ಆಮೇಲೆ 2 ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ ಇದಕ್ಕೆ. 1 ದೊಡ್ಡದು ಆನಿಯನ್ ಚೆನ್ನಾಗಿ ಸಣ್ಣ ಕಟ್ ಮಾಡ್ತೀನಿ, ಅದು ಹಾಕ್ತೀನಿ. ಇಲ್ಲಿ ಡ್ರೈ ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಂಗೆ ಫ್ರೆಶ್ ಸಿಗಲಿಲ್ಲ. ಫ್ರೆಶ್ ಆಮೇಲೆ ಇದನ್ನ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು. ನೀರು ಹಾಕ್ತೇನೆ. ನೀರು ಇವಾಗಲೇ ಹಾಕೊಂಡ್ಬಿಟ್ರೆ ಈರುಳ್ಳಿಯಿಂದ ನೀರು ಬಿಟ್ಕೊಂಡು ಅದು ಇದಾಗ್ಬಿಡುತ್ತೆ, ಏನೋ ಮೆತ್ತಗಾಗ್ಬಿಡುತ್ತೆ. ಸೊ ಫಸ್ಟ್ ಇದರಿಂದ ಬರೋ ನೀರಲ್ಲೇ ಕಲಿಸ್ಕೊಳ್ಳೋದು, ಈರುಳ್ಳಿಯಲ್ಲಿ ಬರೋ ನೀರಲ್ಲಿ. ಆಮೇಲೆ ನೀರು ಸ್ವಲ್ಪನೇ ನೀರು ಹಾಕೊಂಡು ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಹೋಗ್ತೀನಿ ಈ ಕಡೆ. ನೋಡಿ ಎಲ್ಲ ಕೆಲಸ ಅವರಿಂದನೇ ಮಾಡಿಸ್ಕೊಂಡೆ. ಅದು ಗೊತ್ತು, ಯಾವಾಗಲೂ ಹಂಗೆ ಮಾಡ್ತಾನೆ ಅಂತ. ಹೋಗ್ಲಿ ಪಾಪ ಅಂತ ಮಾಡ್ಕೊಡ್ತೇನೆ ಅಷ್ಟೇ. ರೆಸ್ಪೆಕ್ಟ್ ಕೊಡ್ತೇನೆ ನಿಮ್ಮ ಟ್ಯಾಲೆಂಟ್ಸ್ ಅಂಡ್ ಸ್ಕಿಲ್ಸ್ಗೆ. ನಾನೇ ಮಾಡಿದ್ರೆ ಕೆಟ್ಟೋಗುತ್ತೆ, ಅದಕ್ಕೆ ಭಾರಿ
ಹಿಂಗೆ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಕಲಿಸ್ಬೇಕು ಇದನ್ನ. ಒಂದು 3/4 ಕಪ್ಪಷ್ಟು ನೀರು ಹಿಡಿಯುತ್ತೆ ಇಷ್ಟಕ್ಕೆ, ಕ್ವಾಂಟಿಟಿಗೆ. ನಾಟ್ ಫುಲ್ ಕಪ್ಪು, ಒಂದು 3/4 ಕಪ್ಪಷ್ಟು ಹಿಡಿದ್ರೆ ಹಾಕ್ಬೋದು. 1 ಕಪ್ಪಷ್ಟು ಜಾಸ್ತಿ ಬೇಡ, ಯಾಕಂದ್ರೆ ಇಟ್ಟು ನಿಧಾನವಾಗಿ ಮಾಡ್ತಾ ಇರೋವಾಗ ನೀರು ಬಿಡ್ಕೊಂಡ್ಬಿಡ್ತದೆ ಯಾವಾಗಲೂ. ಅದಕ್ಕೆ ಫಸ್ಟೇನೆ ನೀರು ಜಾಸ್ತಿ ಹಾಕೋದು ಒಳ್ಳೆಯದಲ್ಲ. ಆಕ್ಚುಲಿ ಹಿಂಗೆ ನೋಡ್ತಾ ಇದ್ರೆ ಹೊಟ್ಟೆ ಹಸಿತೆ ಸಕ್ಕದಾಗಿ. ಪ್ಲೀಸ್ ಹಿಂಗೆ ತಿಂತೀನಿ. ಹಿಂಗೆ ಎಲ್ಲ ಕೊಡಕ್ಕಾಗಲ್ಲಪ್ಪ, ಆಮೇಲೆ ಡೀಸೆಂಟ್ರಿ ಸ್ಟಾರ್ಟ್ ಆಗ್ಬಿಡುತ್ತೆ ಕೊರೋನಾ ಜೊತೆಗೆ. ನನ್ನ ನೇಲ್ ಪಾಲಿಶ್ ಎಲ್ಲ ಹಾಳಾಗ್ತಿದೆ ರಕ್ಷಿತ್, ನಾನು ಕಲಿಸ್ಬಾರ್ದಿತ್ತು. ಕೊರೋನಾ ಟೈಮಲ್ಲಿ ನೇಲ್ ಪಾಲಿಶ್ ಏನಕ್ಕೆ ಬೇಕು ಯಾರಿಗೆ? ನಾನು ನನಗೋಸ್ಕರ ಹಾಕೊಳ್ಳೋದು ಇದೆಲ್ಲ, ನೇಲ್ ಪಾಲಿಶ್ ಆಗಿರ್ಲಿ ಏನಾದ್ರೂ ಆಗಿರ್ಲಿ, ಕೊರೋನಾಗೋಸ್ಕರ ಅಲ್ಲ. ಆಮೇಲೆ ಈ ತರದ್ ಒಂದು ಉಂಡೆ ತರ ಮಾಡ್ಕೊಂಡು ಇಷ್ಟಪ್ಪ ತಟ್ಕೋಬೇಕು. ತಟ್ಕೊಳಕ್ಕೆ ನನ್ನ ಹತ್ರ ಹಿಂಗೆ ವ್ಯಾಕ್ಸ್ ಪೇಪರ್ ಅದು, ಅದ್ರ ಮೇಲೆ ಒಂಚೂರು ಎಣ್ಣೆನ ಹಾಕ್ಬಿಟ್ಟು ಹಿಂಗೆ ಸೌರಿ ಎಣ್ಣೆನ ಎಲ್ಲ ಅಡ್ಡಾಡನೆ ಇದೆ ಇದಿಲ್ಲ ಇಟ್ಕೊಳಕ್ಕೆ. ಈ ತರ ಇಷ್ಟು ದೊಡ್ಡದಾಗಿ ತಟ್ಕೊಳ್ತೀನಿ. ಆಯ್ತಾ? ಒಂದು ಇದು ಫುಲ್ ದೊಡ್ಡದಾಗಿ ಇದು ರೊಟ್ಟಿ ತರ ತಟ್ಟಕ್ಕಾಗತ್ತಾ? ರೊಟ್ಟಿ ತರನು ಕಟ್ಟಬಹುದು, ಆದ್ರೆ ಅದಕ್ಕೆ ಇಷ್ಟು ದೊಡ್ಡ ಬಾಣ್ಲಿ ಬೇಕಾಗತ್ತೆ ಬೇಯಿಸಕ್ಕೆ. ಇಟ್ಸ್ ಐಡಿಯಾ. ರೆಸ್ಟೋರೆಂಟ್ ಅಲ್ಲಿ ಹಪ್ಪಳ ಕೊಡ್ತಲ್ಲ ಹಂಗೆ ಮದ್ದೂರ್ ವಡೆ ಫುಲ್ ಒಂದು ದೊಡ್ಡದ. ಇದ್ರಲ್ಲಿ ಒಂದು 10 ಆಗುತ್ತೆ ರೊಟ್ಟಿ. 10 ಮದ್ದೂರ್ ವಡೆ 10 ಮಾಡಿದ್ರೆ ನಿಮ್ಗೆ ಡ್ಯಾಡಿಗೆ ಎಲ್ಲ ಮುಗಿಯುತ್ತೆ, ಎಲ್ಲ ನಾನೇ ತಿನ್ಕೊಳ್ತೀನಲ್ವಾ? ಇದರಲ್ಲಿ 2 ನನಗೆ, ಡ್ಯಾಡಿಗೆ 2, ನಿಮ್ಗೆ 5 ಸಾಕಾ? ಅದಕ್ಕಿಂತ ಒಬ್ಬ ಮನುಷ್ಯನ ಎಷ್ಟು ತಿನ್ನಕ್ಕಾಗತ್ತೆ? ನಿಮ್ಗೆ 2, ಡ್ಯಾಡಿಗೆ 2, ನಂಗೆ 5. ಇನ್ನೊಂದೆಲ್ಲ ಹೋಯ್ತು? ಇನ್ನೊಂದು ನಿನ್ ಗರ್ಲ್ ಫ್ರೆಂಡ್ ಹೋಯ್ತು. ಹಲೋ ಜಸ್ಟ್ ಇದು ಈ ಮದ್ದೂರ್ ವಡೆನ ಎಲ್ಲರೂ ತಿನ್ನೋದು, ಹೆಣ್ಣವನಲ್ಲಿರೋರು ಎಲ್ಲರಿಗೂ ಸಾಲುತ್ತೆ. ಬರೀ ಅತ್ತೆ ವಡೆ ಇಂಡೋನ್ ಎಲ್ಲರಿಗೂ ಸಾಲತ್ತ? ಯಾಕಂದ್ರೆ ಇದು ಎಷ್ಟೊಂದು ಈಸಿ ಇದೆಲ್ಲ, ಇವಾಗಲೇ ನೋಡ್ತಾ ನೋಡ್ತಾ ಎಲ್ಲರೂ ಮಾಡ್ಕೊಂಡ್ಬಿಡ್ಬೋದು. ಸೊ ಇದನ್ನ ಮಿಡಲ್ ಹೀಟ್ ಅಲ್ಲಿ, ಓಕೆನಾ? ಜಾಸ್ತಿ ಹೈ ಹೀಟ್ ಅಲ್ಲ, ಸ್ವಲ್ಪ ಸ್ಲೋ ಹೀಟ್ ಅಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಹೈ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಫಸ್ಟ್ ಹೀಟ್ ಆಗಿರುವಾಗ ಹಾಕ್ಬಿಟ್ರೆ ಮೇಲೆಲ್ಲ ಸುಟ್ಟೋಗುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ. ಸೊ ಒಂದು 5 ನಿಮಿಷ ಬಿಟ್ಬಿಟ್ಟು ಜೆಂಟ್ಲಿ ಒಂದ್ ಸ್ವಲ್ಪ ವೆರಿ ವೆರಿ ಕೇರ್ಫುಲಿ ಮೂವ್ ಮಾಡಬೇಕು, ಯಾಕೆಂದ್ರೆ ಒಂದಕ್ಕೊಂದು ಅನ್ಕೊಂಡ್ರೆ ಅಂತ ಅಷ್ಟೇ. ಸೊ ಈ ಟೈಮಲ್ಲಿ ನಾನು ಒಬ್ಬನೇ ಮಾಡ್ಕೊಂಡ್ರೆ ಐ ಕ್ಯಾನ್ ಗೋ ಅಂಡ್ ವಾಚ್ ಟಿವಿ ಆರ್ ಸಮಥಿಂಗ್. ಇಲ್ಲೇ ಇರಬೇಕು. ಯೂಶಲಿ ನಾನು ಹಂಗೆ ಮಾಡ್ತೀನಿ, ಯಾಕಂದ್ರೆ ನಾವು ಇವಾಗ ನೋಡಿ ಎಷ್ಟು ಫಾಸ್ಟ್ ಆಗಿ ಎಲ್ಲ ಒಟ್ಟಿಗೆ ಆನ್ ಮಾಡ್ಕೊಂಡ್ವಿ, ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ನೀನು ಒಂದೊಂದೇ ಮಾಡುವಾಗ ಕಲ್ಸೋ ಟೈಮಲ್ಲಿ ಟಿವಿ ನೋಡ್ಬೋದು, ಅಥವಾ ಬೇಯಿಸೋ ಟೈಮಲ್ಲಿ ಯಾವತ್ತೂ ಟಿವಿ ನೋಡ್ಬಾರ್ದು. ಎಣ್ಣೆ ಜೊತೆಗೆ ಆಟ ಆಡಂಗಿಲ್ಲ. ಇಲ್ಲ, ನಾನು ಯೂಶಲಿ ಏನು ಆಟ ಆಡಲ್ಲ. ಯೂಶಲಿ ಏನ್ ಮಾಡ್ತೀನಿ ನಾನು ಒಬ್ಬನೇ ಮಾಡುವಾಗ ಅಂದ್ರೆ ಒಂದು ಕ್ಯಾಪ್ಟನ್ ಅಮೆರಿಕ ತರ ಶೀಲ್ಡ್ ಇಟ್ಕೊಂಡು ಹಿಂಗೆ ದೂರ ತೋರ್ಸು. ಎಲ್ಲರಿಗೂ ಅದೇ ಟಿಪ್ ಇವಾಗ ನಿಂದು. ಈ ತರ ಕ್ಯಾಪ್ಟನ್ ಅಮೆರಿಕ ತರ ಶೀಲ್ಡ್ ಹಿಂಗೆ ಇಟ್ಕೊಂಡ್ಬಿಟ್ಟು ದೂರದಿಂದ ಇಲ್ಲಿಂದನೇ ಹಿಂಗೆ ಮಾಡೋದು. ಸೊ ಅವಾಗ ಏನ್ ಎಸ್ತ್ರು ಹಿಂಗ ಹಾಕ್ತಿರು ಏನು, ಅದ್ರ ಬದಲಿಗೆ ಹಿಂಗ್ ಹೆಸಿಯೋ ಬದಲಿಗೆ ಏನಾದ್ರು ಎಣ್ಣೆ ಒಳಗಡೆ ಸ್ಲೋಗೆ ಸ್ಲೈಡ್ ಮಾಡ್ಬೇಕು, ಲವ್ ಇಂದ, ಕೇರ್ ಇಂದ. ಅವಾಗ ಏನು ಸುಡೋದಿಲ್ಲ, ಗೊತ್ತಾಯ್ತಾ? ಸಿ ಇವಾಗ ಏನಾದ್ರು ಆಯ್ತಾ? ನಥಿಂಗ್. ಆಯ್ತಮ್ಮ, ನೀನ್ ಆಗ್ತಾ ಇದೆ ವೆಯ್ಟ್ ಮಾಡಬೇಕು ಸ್ವಲ್ಪ. ಅಲ್ಲಿ ನೋಡು, ಇವಾಗ ಬ್ರೌನ್ ಆಗ್ಬೇಕದು ಒಳಗಡೆ ಎಲ್ಲ ಬಂದು. ಏನ್ ಗೊತ್ತಾ, ಇದ್ರ ಜೊತೆಗೆ ಚಟ್ನಿ, ಕೋಕೋನಟ್ ಚಟ್ನಿ ಸೂಪರ್ ಕಾಂಬಿನೇಷನ್. ಇದು ಕೆಚಪ್ ಕೆಚಪ್ ಎಲ್ಲ ಇಂಡಿಯನ್ಗೆ ಹಾಕ್ಬಿಟ್ರೆ, ಅದು ಮದ್ದೂರ್ ವಡೆಗೆ ಹಾಕ್ಬಿಟ್ರೆ ಮಂಡ್ಯದವರು ಮದ್ದೂರ್ ವಡೆಲ್ಲ ಸೆಟ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಫುಲ್ ಯಾರು ಮಂಡ್ಯದವ್ರು ಕೇಳಿಸ್ಕೊಂಡಿಲ್ಲ ಕಾಮೆಂಟ್ನ. ಮತ್ತೆ ಇವತ್ತು ಬೇರೆ ಎಷ್ಟು ಸ್ಪೆಷಲ್ ಡೇ, ಯುಗಾದಿ ಹಬ್ಬ, ಗೊತ್ತಾಯ್ತಾ? ವೆಜಿಟೇರಿಯನ್ಗೆ ಟ್ರೆಡಿಷನಲ್ ಫುಡ್ಗೆ ಏನೇನೋ ಹಾಕೊಂಡು ಏನೇನೋ ತಿನ್ನಬಾರ್ದು. ಹಬ್ಬದ ವಾತಾವರಣದಲ್ಲಿ ಹಬ್ಬ ಮಾಡಬೇಕು. ಬೇಕಾದ್ರೆ ನೀನು ಉಂಡೆ ಕಟ್ಬೋದು. ಉಂಡೆ ಯಾವ ತರ? ಇದು ಕೈಮಾ ಉಂಡೆ ತರನಾ? ರಕ್ಷಿತ್, ಇವಾಗ ಜಸ್ಟ್ ಹೇಳಿದೆ ನಾನು. ಇವತ್ತು ಹಬ್ಬ, ಕೈಮಾ ಉಂಡೆ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ. ನಾರ್ಮಲ್ ಉಂಡೆ, ವೆಜಿಟೇರಿಯನ್ ಉಂಡೆ. ವೆಜಿಟೇರಿಯನ್ ಉಂಡೆ. ಸೊ ಈ ತರ ಉಂಡೆ 2 ಕೈಯಲ್ಲೂ ಅಲ್ಲ. ಅವತ್ತು ರವೆ ಉಂಡೆ ಹೇಳ್ಕೊಟ್ನಲ್ಲ, ಹಿಂಗೆ ಕ್ಯಾಚಿ
ಡೋಂಟ್ ಅದು ಯಾವ ಥರ ಹಿಂಗೆ ಕ್ಯಾಚ್ ಮಾಡ್ಕೊಂಡು ಹಿಂಗೆ ಕಟ್ತೀರಾ? ಇಲ್ಲೇ ಕ್ಯಾಚ್ ಮಾಡ್ಬೇಕು, ಅಲ್ಲೇ. ಬರ್ತಾ ಇದೆ ಮಾ. But this is a lot easier ರವೆ ಉಂಡೆಗಿಂತ. ಬಿಕಾಸ್ ಇದ್ರಲ್ಲಿ ಮೆಟ್ಟೆನ್ಸ್ ಇದೆ, ಮತ್ತೆ ಇದು ಫ್ಲಾರ್ ಅಲ್ವಾ. ರವೆ ಉಂಡೆ ತರಿಯಾಗಿದೆ. ರವೆ ನೋಡಿದ್ದೆಲ್ಲ ಹೆಂಗಿರುತ್ತೆ, ರವೆ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮಗೆ. ಪೌಡರ್ ತರ ಇರೋದು ಇದು, ಅದು ಇನ್ನೂ ಬೇರೆ ತರ ಇರಲ್ಲ. ದೂರ ಎಣ್ಣೆ ಜೊತೆ ಮಲ್ಕೊಂಡ್ಬಿಡ್ತೇವೆ. ಎಷ್ಟು ಸಾಕ? ದೂರ ಇನ್ನು ದೂರ ಹೋದ್ರೆ ಓಕೆನಾ? ಸೊ ನೋಡು, ಇದು ರೆಡಿ ಆಯ್ತು. ಆಲ್ 3 ಸೊ ಬ್ಯೂಟಿಫುಲ್. ಮೇಬಿ ನಿನ್ ಗರ್ಲ್ ಫ್ರೆಂಡ್ ನೋಡು, 3 ರೆಡಿ ಆಯ್ತು ಒಟ್ಟೆ. ವಾವ್. 3 ಜನ ಇದಾರ ಫ್ರೆಂಡು. 3 ಸಾಕಾಗಲ್ಲ ಬರೀ 4 ಮಾಡಿದ್ದೆ. ಮೇಬಿ 4 ಇರ್ಬೋದು ಅದಕ್ಕೆ. ಇನ್ನೊಬ್ಳು ಬೈತಾಳೆ ಅಂತ. ಇವಾಗ ತಿನ್ಬೋದಮ್ಮ? ಬಿಸಿ ಇದೆ, ಸ್ವಲ್ಪ ಆಫ್ ಮಾಡ್ಕೊಂಡು. ನಿಧಾನ ತಿನ್ನು, ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮಗೂ ಎಲ್ಲರಿಗೂ ಐ ಹೋಪ್ ಯು ಆಲ್ ಲವ್ಡ್ ಈ ಕೆಂಗೇರಿ ವಡೆ ರೆಸಿಪಿ ಅಲ್ವಾ? ಇಷ್ಟೊಂದು ಈಸಿಯಾಗಿ ಫಾಸ್ಟಾಗಿ ಎತ್ತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ಬೋದು. ಆ್ಯಂಡ್ ಹೋಪ್ಫುಲಿ ನೀವು ನಮ್ಮ ಜೊತೆ ಈ ವಿಡಿಯೋಲ್ಲಿ ನೋಡಿಕೊಂಡು ಮಾಡ್ತಿದ್ದೀರ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಎವ್ರಿಬಡಿ ಫಾರ್ ವಾಚಿಂಗ್ ದಿಸ್. ಪ್ಲೀಸ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಸ್ಟೇ. ಹಂಗಂದ್ರೆ ಮಾಡ್ತಾ ಇರಿ, ತಿಂತಾ ಇರಿ, ಮನೇಲಿ ಇರಿ ಅಂತ ಇವನ್ ಅರ್ಥ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು. ಬಾಯ್. ಕೈ ಗಲೀಜಿದೆ. ಬಾಯ್.